ಓಂ ಶಾಂತಿ. ವಾಣಿ ಡೇಟು 11/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಬೇಕಾಗಿದೆ. ಬೇಹದ್ದಿನ ಪವಿತ್ರತೆ ಎಂದರೆ ಒಬ್ಬ ತಂದೆ ವಿನಃ ಮತ್ಯಾರ ನೆನಪು ಬರಬಾರದು. ಪ್ರಶ್ನೆ: ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲಿನ ಪುರುಷಾರ್ಥ ಮತ್ತು ಅದರ ನಂತರದ ಸ್ಥಿತಿಯಲ್ಲಿ ಯಾವ ಅಂತರವಾಗುತ್ತದೆ? ಉತ್ತರ: ಯಾವಾಗ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರೋ ಆಗ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಮತ್ತು ಆಸ್ತಿಯು ಸಿಕ್ಕಿದ ನಂತರ ತಂದೆಯನ್ನೇ ಮರೆತು ಹೋಗುತ್ತೀರಿ. ಈಗ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಯಾರೊಂದಿಗೂ ಹೊಸ ಸಂಬಂಧವನ್ನು ಬೆಳೆಸಬೇಡಿ, ಇಲ್ಲವೆಂದರೆ ಅದನ್ನು ಮರೆಯುವುದರಲ್ಲಿ ಕಷ್ಟವಾಗುವುದು. ಎಲ್ಲವನ್ನು ಮರೆತು ತಂದೆಯನ್ನು ನೆನಪು ಮಾಡಿದಾಗಲೇ ಆಸ್ತಿಯು ಸಿಗುವುದು. ಗೀತೆ: ಈ ಸಮಯವು ಕಳೆಯುತ್ತಿದೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಸ್ವರ್ಗದಲ್ಲಿ ಹೋಗುವ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ. ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ. ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಿರಲಿ. ಈ ದುಃಖಧಾಮವನ್ನು ಮರೆಯಬೇಕಾಗಿದೆ. ವರದಾನ: ಎಲ್ಲ ಆತ್ಮರನ್ನು ಮೇಲೆತ್ತಬೇಕು ಎನ್ನುವ ಭಾವನೆಯಿಂದ ಗೌರವ ಕೊಡುವಂತಹ ಶುಭ ಚಿಂತಕ ಭವ. ಎಲ್ಲ ಆತ್ಮರ ಪ್ರತಿ ಶ್ರೇಷ್ಠ ಭಾವನೆ ಅರ್ಥಾತ್ ಮೇಲೆ ಎತ್ತುವ ಅಥವಾ ಮುಂದುವರಿಸುವ ಭಾವನೆ ಇಡುವುದು ಅರ್ಥಾತ್ ಶುಭ ಚಿಂತಕರಾಗುವುದು. ತಮ್ಮ ಶುಭ ವೃತ್ತಿಯಿಂದ ಶುಭ ಚಿಂತಕ ಸ್ಮೃತಿಯಿಂದ ಅನ್ಯರ ಅವಗುಣಗಳನ್ನು ಸಹ ಪರಿವರ್ತನೆ ಮಾಡಬೇಕು. ಯಾರದೇ ಬಲಹೀನತೆ ಅಥವಾ ಅವಗುಣವನ್ನು ಸಹ ತನ್ನ ಬಲಹೀನತೆ ಎಂದು ತಿಳಿದು ವರ್ಣನೆ ಮಾಡುವ ಬದಲು ಅದನ್ನು ಹರಡುವ ಬದಲು ಅಳವಡಿಸಿಕೊಳ್ಳಬೇಕು ಮತ್ತು ಪರಿವರ್ತನೆ ಮಾಡಬೇಕು. ಇದಾಗಿದೆ ಗೌರವ ಕೊಡುವುದು, ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡುವುದು, ಭರವಸಾಹೀನರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುವುದು, ಅವರ ಸಂಘದ ರಂಗಿನಲ್ಲಿ ಬರಬಾರದು, ಸದಾ ಅವರನ್ನು ಸಹ ಉಲ್ಲಾಸೋತ್ಸಾಹದಲ್ಲಿ ತರುವುದು. ಇದಾಗಿದೆ ಗೌರವ ಕೊಡುವುದು. ಈ ರೀತಿಯಲ್ಲಿ ಗೌರವ ಕೊಡುವವರೇ ಶುಭ ಚಿಂತಕರಾಗಿದ್ದಾರೆ. ಸ್ಲೋಗನ್: ತ್ಯಾಗದ ಭಾಗ್ಯ ಸಮಾಪ್ತಿ ಮಾಡುವುದು ಹಳೆಯ ಸ್ವಭಾವ ಸಂಸ್ಕಾರವಾಗಿದೆ. ಆದ್ದರಿಂದ ಇದನ್ನು ಸಹ ತ್ಯಾಗ ಮಾಡಿ. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಹೇಗೆ? ಬ್ರಹ್ಮ ತಂದೆ ಏಕಾಂತ ಪ್ರಿಯರಾಗಿರುವ ಕಾರಣ ಸದಾ ಅಂತರ್ಮುಖಿಯಾಗಿ ಇದ್ದರು. ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡರು. ಇದರ ಕಾರಣ ಅವರು ಸ್ವಯಂ ಸಹ ಸದಾ ಶಾಂತಿ ಹಾಗೂ ಸುಖದ ಸಾಗರಿನಲ್ಲಿ ಸಮಾವೇಶವಾಗಿದ್ದರು ಹಾಗೂ ಅನ್ಯ ಆತ್ಮಗಳನ್ನು ಸಹ ತನ್ನ ಶುದ್ಧ ಸಂಕಲ್ಪ ಹಾಗೂ ಪ್ರಕಂಪನಗಳ ಮೂಲಕ, ವೃತ್ತಿ ಹಾಗೂ ಮಾತಿನ ಮೂಲಕ, ಸಂಪರ್ಕದ ಮೂಲಕ ಶಾಂತಿ ಹಾಗೂ ಸುಖದ ಅನುಭವವನ್ನು ಮಾಡಿಸುತ್ತಾ ಇದ್ದರು. ಇದೇ ರೀತಿ ಫಾಲೋ ಫಾದರ್ ಮಾಡಿ.